ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವರ್ಷೂಸ್ ಮಿನಿ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಾನು ಕೂರ್ಗೆ 4 days ಟ್ರಿಪ್ ಹೋಗ್ತಾ ಇರೋದ್ರಿಂದ ಸೊ ಇವತ್ತೊಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಏನೆಲ್ಲ ನಾನು ಪ್ಯಾಕ್ ಮಾಡ್ಕೋತೀನಿ ಟ್ರಿಪ್ಪಿಗೆ ಅಂತ ಹೇಳಿಬಿಟ್ಟು, ಏನೆಲ್ಲ ಬಟ್ಟೆಗಳನ್ನ ತೊಗೊತೀನಿ, ಹಾಗೆ ಎಷ್ಟು ಜೊತೆ ಬಟ್ಟೆಗಳನ್ನ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಈ ಒಂದು ವ್ಲಾಗ್ ಆಗಿರುತ್ತೆ. ಲೆಟ್ಸ್ ಗೆಟ್ ಪ್ಯಾಕ್ ವಿತ್ ಮೀ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆಯೇ ಯಾರು ಈ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಆ್ಯಂಡ್ ಇವತ್ತು ಬಂದು ತುಂಬ ದಿನ ಆಗಿತ್ತು ನಾನು ಟ್ರಿಪ್ಗೆ ಹೋಗಿ, ಆಲ್ಮೋಸ್ಟ್ ಇಯರ್ ಅಂತಲೇ ಹೇಳ್ಬೋದು. ಸೊ ಟ್ರಿಪ್ಗೆ ಪ್ಲ್ಯಾನ್ ಆಯಿತು. ಸೊ ಏನೆಲ್ಲ ಬಟ್ಟೆ ಹಾಕ್ಕೋಬೇಕು, ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ, ಎಕ್ಸ್ಪೆಷಲಿ ಹುಡುಗರಿಗೆ ಲೈಕ್ 1 ಜೀನ್ಸ್ ಪ್ಯಾಂಟ್ ಅಥವಾ 2 ಜೀನ್ಸ್ ಪ್ಯಾಂಟ್ ತೊಗೊಂಡು ಅದ್ರ ಮೇಲೆ ಎಷ್ಟೊಂದು ಟೀ ಶರ್ಟ್ಸ್ ಅಥವಾ ಶರ್ಟ್ಸ್ ಹಾಕ್ಕೊತಾರೆ. ಆ್ಯಂಡ್ ಅವ್ರದ್ದು ಒಂಥರ ಕೂಲ್ ಔಟ್ಫಿಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಹುಡುಗಿರ್ಗೆ ಆ ಥರ ಇಲ್ಲ. ಸೊ ಎಲ್ಲದರಲ್ಲೂ ಡಿಫ್ರೆಂಟ್. ನಮಗೆ ನೈಟ್ ವೇರ್ಗೆ ಡಿಫ್ರೆಂಟ್ ಇರುತ್ತೆ, ಮಾರ್ನಿಂಗ್ ವೇರ್ ಒಂಥರ ಇರುತ್ತೆ. ಹಾಗೆಯೇ ಕೆಲವೊಂದು ಪ್ಲೇಸಸ್ಗಳು ಹೋದಾಗ ಆ ಒಂದು ಪ್ಲೇಸಿಗೆ ತಕ್ಕಾಗಿ ನಾವು ರೆಡಿ ಆಗಬೇಕಾಗಿ ಬರುತ್ತೆ. ಸೊ ತುಂಬಾ ಕಷ್ಟ ಹುಡುಗಿರು ರೆಡಿ ಆಗೋದು. ಆ್ಯಂಡ್ ನನಗೂ ಕೂಡ ತುಂಬ ತಲೆ ಕೆಟ್ಟೋಯ್ತು, ಏನಿದು ಎಲ್ಲ ಬಟ್ಟೆ ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತ ಅನ್ಸೋಕೆ ಸ್ಟಾರ್ಟ್ ಆಯಿತು ಪ್ಯಾಕ್ ಮಾಡ್ತಾ ಮಾಡ್ತಾ. ಸೊ ಫೈನಲಿ ಯಾವೆಲ್ಲ ಬಟ್ಟೆಗಳು ನಾನು ಯೂಸ್ ಮಾಡದೇ ಇದ್ದಿದ್ದು ಇಷ್ಟು ದಿವಸ, ಸೊ ಕೆಲವೊಂದಷ್ಟು ಪರ್ಚೇಸ್ ಕೂಡ ಮಾಡಿದ್ದೆ. ಆ್ಯಂಡ್ ಕೆಲವೊಂದು ಟಾಪ್ಸ್ ಆ್ಯಂಡ್ ಏನು ಹೇಳ್ತಾರೆ, ಕೆಲವೊಂದು ಐಟಮ್ಸ್ಗಳು ಅಥವಾ ಸನ್ಸ್ಕ್ರೀನ್ ಆಗಿರ್ಬೋದು, ಎಲ್ಲನೂ ನಾನು ತೊಗೊಂಡು ಇವತ್ತು ಪ್ಯಾಕಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ನಾನು ಒಂದು ಟ್ರಾಲಿಯಷ್ಟು ಬ್ಯಾಗ್ ಏನು ನಾನು ಔಟ್ಫಿಟ್ನ ನಾನು ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನೇ ತೋರಿಸ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಫಸ್ಟಿಗೆ ನಾನು ಔಟ್ಫಿಟ್ಸ್ ಬಗ್ಗೆ ಬರ್ತೀನಿ. ಸೊ 4 days ಟ್ರಿಪ್ ಆಗಿರೋದ್ರಿಂದ ನಾನು ಒಂದು 6 ಪೇರ್ಸ್ ಔಟ್ಫಿಟ್ನ ತೊಗೊಂಡಿದ್ದೀನಿ. ಜೀನ್ಸ್ ಪ್ಯಾಂಟ್ಸು, ಸೊ 2 ಟಾಪ್ ತೊಗೊಂಡಿದ್ದೀನಿ, 1 ಜೀನ್ಸ್ಗೆ ಮ್ಯಾಚ್ ಆಗೋ ಥರ. ಸೊ ಯಾಕಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ ವಜನ್ ಅಂತ ಅಂದ್ಬಿಟ್ಟು. ಹಾಗೆಯೇ ನಾಳೆ ಒಂದು ಫಂಕ್ಷನ್ ಇರೋದ್ರಿಂದ ನಾನು ಈ ಕುರ್ತಾನ ವೇರ್ ಮಾಡ್ತಾಯಿದ್ದೀನಿ. ಫಂಕ್ಷನ್ ಮುಗಿಸ್ಕೊಂಡು, ಸೊ ಅದೊಂಥರ ಟ್ರೆಡಿಷ್ನಲ್ ಫಂಕ್ಷನ್ ಆಗಿರೋದ್ರಿಂದ ಸೊ ಟ್ರೆಡಿಷ್ನಲ್ ಆಗಿರೋಣ ಅಂತ ಅಂದ್ಬಿಟ್ಟು ಒಂದು ಕುರ್ತಾ ಸೆಟ್ಟನ್ನು ನಾನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ 2 ಪೇರ್ಸ್ ಆಫ್ ಜೀನ್ಸ್ ತೊಗೊಂಡಿದ್ದೀನಿ. ಒಂದು ಬ್ಲ್ಯಾಕ್ ಕಲರ್ ಹಾಗೆ ಒಂದು ಬ್ಲೂ ಕಲರ್ ಜೀನ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3 ಟಾಪ್ಸ್ನ ನಾನು ತೊಗೊಂಡಿದ್ದೀನಿ, 3 to 4 ಟಾಪ್ಸ್. ಇದಕ್ಕೆ 2 ಟಾಪ್ಸ್ ಮ್ಯಾಚ್ ಆಗೋ ಥರ ಒಂದು ತೊಗೊಂಡಿದ್ದೀನಿ. ಹಾಗೆಯೇ ಬ್ಲ್ಯಾಕ್ ಪ್ಯಾಂಟಿಗೆ ಒಂದು 2 ಟಾಪ್ಸ್ನ ಮ್ಯಾಚ್ ಮಾಡೋ ಥರ. ಸೊ ಇಫ್ ಇನ್ ಕೇಸ್ ಅಲ್ಲಿ ಹೋಗ್ಬಿಟ್ಟು ಇಫ್ ನನಗೆ ಅನ್ಕಂಫರ್ಟಬಲ್ ಅನಿಸಿದ್ರೆ ಐ ಕ್ಯಾನ್ ಚೇಂಜ್ ಇಟ್ ಅಂತ ಅಂದ್ಬಿಟ್ಟು, ಯಾವಾಗಲೂ ನಾನು ಟ್ರಿಪ್ ಹೋದರೆ 1 or 2 ಪೇರ್ಸ್ ಎಕ್ಸ್ಟ್ರಾನೇ ಇರುತ್ತೆ. ಆ್ಯಂಡ್ ಅಥವಾ ಇವಾಗ ಮಳೆ ಸೀಸನ್ ಇರೋದ್ರಿಂದ ಸೊ ವೆಟ್ ಆಗ್ಬೋದು ಅನ್ನೋ ಒಂದು ರೀಸನ್ಗೆ ನಾನು ಎಕ್ಸ್ಟ್ರಾ ಒಂದು ತೊಗೊಂಡೆ. ಸೊ ಈ ಒಂದು ಟಾಪ್ ಒಂಥರ ಬುರ್ಕಾ ಥರ ಕಾಣ್ಬೋದು, ಬಟ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಒಂದು ಟಾಪ್ನ ನಾನು ಹೊಸ್ದಾಗಿ ಪರ್ಚೇಸ್ ಮಾಡಿದ್ದು, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ವೆದರ್ಗೆ ನನಗೆ ಈ ಥರ ಫುಲ್ ಹಾರ್ಮ್ಸ್ ಆ್ಯಂಡ್ ತುಂಬ ದಪ್ಪ ಇರೋವಂಥದ್ದು ಆ್ಯಂಡ್ ಸಾಫ್ಟ್ ಇರೋವಂಥ ಮೆಟೀರಿಯಲ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ರೈನಿ ಸೀಸನ್ ಇರೋದ್ರಿಂದ ಸೊ ನಾವು ಕೂರ್ಗೆ ಹೋಗ್ತಾ ಇರೋದ್ರಿಂದ ಕೂರ್ಗಲ್ಲಿ ವೆದರ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಮೈಟ್ ಬಿ ಚಳಿ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಇದೊಂದು ತೊಗೊಂಡೆ. ಆ್ಯಂಡ್ 2 ಪೇರ್ಸ್ ಆಫ್ ನೈಟ್ ವೇರ್ಸ್. ಸೊ 2 ಪೇರ್ಸ್ ಆಫ್ ನೈಟ್ ವೇರ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಇದೆಲ್ಲ ಇರಬೇಕು, ಯಾಕಂದರೆ ನಾನು ಯಾವಾಗಲೇ ಈಚೆ ಹೋದ್ರೂ ಸೊ ಎಕ್ಸ್ಟ್ರಾ ಒಂದು ಪೇರ್ ಇಟ್ಕೊಂಡೇ ಇರ್ತೀನಿ. ಆ್ಯಂಡ್ ನನಗೆ ಕಂಫರ್ಟಬಲ್ ಆಗುವಂಥ ನನ್ನ ಡ್ರೆಸ್ಸಸ್ನೇ ನಾನು ಜಾಸ್ತಿ ಪ್ರಿಫರ್ ಮಾಡೋದು. ಆ್ಯಂಡ್ ಅದನ್ನು ನಾನು ಹೋಗೋ ಮುಂಚೆ ನಾನು ಅದನ್ನು ಟ್ರೈ ಕೂಡ ಮಾಡ್ತೀನಿ, ಹೇಗೆ ಕಾಣುತ್ತೆ ಇದು ಅಂತ ಅಂದ್ಬಿಟ್ಟು. ಆ್ಯಂಡ್ ಬ್ಲೈಂಡಾಗೆಲ್ಲ ನಾನು ತೊಗೊಂಡು ಹೋಗಲ್ಲ. ಸೊ ಈ ಒಂದು ಜಂಪ್ ಸೂಟ್ ಅಂತಲೇ ಹೇಳ್ಬೋದು. ಇದು ಒಂದು ಫುಲ್ ಪ್ಲೇನ್ ಜಂಪ್ ಸೂಟ್ ಆ್ಯಂಡ್ ಇದು ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ನಾನು ರಿಲಯನ್ಸ್ ಟ್ರೆಂಡಲ್ಲಿ ನಾನು ತೊಗೊಂಡಿದ್ದು.
ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ನಂಗೆ ಈ ಒಂದು ಜಂಪ್ ಸೂಟ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಂದು ಸಿಂಪಲ್ ಒನ್ ಪೀಸ್ ಥರ ಇದನ್ನು ನನ್ನ ಫಿಯಾನ್ಸೆ ಗೋಕರ್ಣಕ್ಕೆ ಹೋದಾಗ ಅಲ್ಲಿ ಬೀಚಲ್ಲಿ ತೊಗೊಂಡು ಬಂದಿದ್ದು. ಆ್ಯಕ್ಚುಲಿ ಇದನ್ನು ಬೀಚಲ್ಲಿ ಹೋದಾಗ ಹಾಕೊಳ್ಳೋಣ ಅಂತ ಇಟ್ಕೊಂಡು ಆ್ಯಂಡ್ ಸುಮ್ಮನೆ ತೊಗೊಂಡೆ. ಸೊ ಅಲ್ಲಿ ಯಾವಾಗಾದರೂ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ತೊಗೊಂಡ್ಬಂದು ಕೊಟ್ಟಿನೇ ಅವರು 1.5 ವರ್ಷ ಆಯಿತು. ಸೊ ಇನ್ನೂ ನಾನು ಹಾಕ್ಕೊಳ್ಳೋಕ್ಕೆ ಆಗಿಲ್ಲ. ಆ್ಯಂಡ್ ಬೀಚ್ಗೂ ಕರ್ಕೊಂಡು ಹೋಗಿಲ್ಲ ನನ್ನ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬೀಚ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಅದು ಕ್ಯಾನ್ಸಲ್ ಆಯಿತು. ಆ್ಯಂಡ್ ಇದು ಕೂಡ ಒಂದು ಟಾಪ್. ಈ ಒಂದು ಟಾಪ್ ಕೂಡ ನಾನು ತೊಗೊಂಡಿದ್ದೀನಿ, ಒಂದು ಬ್ಲೂ ಜೀನ್ಸ್ಗೆ ಮ್ಯಾಚ್ ಆಗುತ್ತೆ ಅಂತ. ಎಕ್ಸ್ಟ್ರಾ ಇರಲಿ ಟಾಪ್ಸ್ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರೋದು. ಆ್ಯಂಡ್ ಇದು ಒಂದು ಸ್ಮಾಲ್ ಟೀ ಶರ್ಟ್, ಚೆನ್ನಾಗಿರುತ್ತೆ ಆ್ಯಂಡ್ ಸಾಫ್ಟಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ಇದಿಷ್ಟು ನನ್ನ ಔಟ್ಫಿಟ್. ಏನು 4 to 5 ಔಟ್ಫಿಟ್ ಆ್ಯಂಡ್ ಪ್ಲಸ್ ನೈಟ್ ಔಟ್ಫಿಟ್ಟು ಕೂಡ. ಸೊ ಇಲ್ಲಿ ಬಂದರೆ ನನ್ನ ಇನ್ನೋವೇಸ್ ಆ್ಯಂಡ್ ಸಾಕ್ಸ್, 2 pairs ಆಫ್ ಸಾಕ್ಸ್ನ ನಾನು ತೊಗೊಂಡಿದ್ದೀನಿ. ಯಾಕಂದರೆ ಶೂಸ್ಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು 2 pairs ಆಫ್ ಸಾಕ್ಸ್ ಆ್ಯಂಡ್ ಬೆಲ್ಟ್. ಇಫ್ ಏನಾದರೂ ಬೇಕಾಯಿತು ಅಂತ ಅಂದರೆ ಬೆಲ್ಟ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ಛತ್ರಿ ಬೇಕಾಗುತ್ತೆ, ಯಾಕಂದರೆ ಇದು ರೈನಿ ಸೀಸನ್ ಆಗಿರೋದ್ರಿಂದ ಛತ್ರಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾನು ಹಿಂದಿನ ದಿವಸನೇ ಎಲ್ಲ ಪ್ಯಾಕ್ ಮಾಡಿ ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟು ಒಂದು ಲೀಸ್ಟ್ ಮಾಡಿಕೊಂಡು ನಾನು ಪ್ಯಾಕ್ ಮಾಡ್ತೀನಿ. ಆ್ಯಂಡ್ ಒಂದ್ಸಲ ಚೆಕ್ಔಟ್ ಮಾಡ್ಕೊತೀನಿ ಯಾವುದೆಲ್ಲ ತೊಗೊಂಡಿದ್ದೀನಿ, ಯಾವ್ದಾದ್ರು ಮರ್ತಿದ್ದೀನ ಅಂತ. ಆದ್ರೂ ನಾನು ಏನಾದರೂ ಒಂದು ಮಿಸ್ ಮಾಡಿರ್ತೀನಿ. ಅದು ನನಗೆ ಟ್ರಿಪ್ಗಲ್ಲಿ ರೀಚ್ ಆದಮೇಲೆ ಗೊತ್ತಾಗಿರುತ್ತೆ ಏನು ಮಿಸ್ ಮಾಡಿದ್ದೀನಿ ಅಂತ. ಆ್ಯಂಡ್ ಇದು ಒಂಥರ ಟೋಪಿ. ನಾನು ಇದು ಜುಡಿಯೋದಲ್ಲಿ ತೊಗೊಂಡಿದ್ದು, ಒಂದು ಸಲನೂ ಯೂಸ್ ಮಾಡೋಕ್ಕೇ ಆಗಲಿಲ್ಲ. ಆ್ಯಂಡ್ ಇದೊಂಥರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿ ಇದು ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದು. ಆ್ಯಂಡ್ ಅಲ್ಲಿ ತುಂಬ ಚಳಿ ಇರೋದ್ರಿಂದ ಸೊ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ನೆಸೆಸರಿ ಐಟಮ್ಸ್. ಆ್ಯಂಡ್ ಒಂದು ಸ್ನೀಕರ್ ವೈಟ್ಸ್. ಸೊ ಶೂಸಸ್ ಹಾಕೋದ್ರಿಂದ ಅಲ್ಲಿ ಏನಾದರೂ ಕೆಸರು ಆಗ್ಬೋದು. ಸೊ ವೈಟ್ ಶೂಸ್ ಆಗಿರೋದ್ರಿಂದ ನಾನು ಜುಡಿಯೋಯಿಂದ ಸ್ನೀಕರ್ ವೈಪ್ಸ್ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಕೆಲವರು ಅಪ್ಲೋಡ್ ಮಾಡಿದ್ದು ನೋಡಿದ್ದೆ. ಸೊ ಇದನ್ನು ವೈಪ್ ಮಾಡಿದ್ರೆ ಏನೇ ಒಂದು ಕಲೆಗಳಿದ್ರೂ ಹೋಗುತ್ತೆ, ಸ್ವಲ್ಪ ವೈಪ್ ಆಗುತ್ತೆ ಅಂತ. ಸೊ ಅಲ್ಲೇನಾದ್ರು ಕಲೆ ಆದಾಗ ಸೊ ಅದನ್ನೇ ಹಾಕ್ಕೊಂಡು ಓಡಾಡೋ ಬದಲು ಸೊ ಇದರಿಂದ ವೈಪ್ ಮಾಡ್ಕೋಬೋದು ಅಂತ ಇದೊಂದು ತೊಗೊಂಡಿದ್ದೀನಿ. ಹಾಗೆ ಮಾಯ್ಶ್ಚರೈಸರ್ ಯಾವಾಗಲೂ ತೊಗೊಂಡಿರ್ತೀನಿ ನಾನು. ಆ್ಯಂಡ್ ಒಂದು ಚಿಕ್ಕದು ಬಾಡಿ ಲೋಷನ್ ತೊಗೊಂಡಿದ್ದೀನಿ. ದೊಡ್ಡ ಬಾಟಲೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಯಾವಾಗಲೂ ಒಂದು ಚಿಕ್ಕ ಬಾಟಲ್ನ ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಹಾಗೆಯೇ ಒಂದು ಸ್ಮಾಲ್ ಪರ್ಫ್ಯೂಮ್ ಆ್ಯಂಡ್ ವೆಟ್ ವೈಪ್ಸ್. ಸೊ ಫೇಸ್ ಎಲ್ಲ ವೈಪ್ ಮಾಡ್ಕೊಳಕ್ಕೆ ಬೇಕು ಅಂತ ಅಂದ್ಬಿಟ್ಟು ಒಂದು ವೆಟ್ ವೈಪ್ನ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇದರಲ್ಲಿ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಲ್ಲೇ ಹೊರಗೆ ಹೋದ್ರೂ ಅಥವಾ ಯೂಶಲಿ ಟ್ರಿಪ್ಪಿಗೆ ಹೋದಾಗಂತೂ ಈ ಒಂದು ಪೌಚನ್ನ ನಾನು ತೊಗೊಂಡು ಹೋಗ್ತೀನಿ. ಇದರಲ್ಲಿ ನನ್ನ ಮಸ್ಕರ, ಲಿಪ್ಸ್ಟಿಕ್, ಐಲೈನರ್, ಐಲ್ಯಾಶಸ್ ಆ್ಯಂಡ್ ಮಾಸ್ಕರ ಆ್ಯಂಡ್ ಕ್ಯೂಟಾಗಿರೋವಂಥ ಒಂದು ಕನ್ನಡಿ. ಸೊ ಕ್ಯೂಟ್ ಮಿರರ್ ಕೂಡ ಇಟ್ಕೊಂಡಿರ್ತೀನಿ. ಸೊ ಬೇಗ ಕ್ವಿಕ್ಕಾಗಿ ರೆಡಿ ಆಗೋದಕ್ಕೆ. ಸೊ ಇದರಲ್ಲಿ ಎಲ್ಲ ನನ್ನ ಮೇಕಪ್ ಐಟಮ್ಸ್ ಇರ್ತವೆ. ಇಷ್ಟೇ ನನ್ನ ಮೇಕಪ್ ಐಟಮ್ಸ್. ಅಂದರೆ ತುಂಬ ಫೌಂಡೇಶನ್ ಮೇಲೆ ಫೌಂಡೇಶನ್ ಆ ಥರ ಅಲ್ಲ. ಸೊ ಏನೇನು ನೆಸೆಸರಿ ಐಟಮ್ಸ್ ನಾನು ಏನು ಡೈಲಿ ವೈಸಸ್ ಯೂಸ್ ಮಾಡ್ತೀನಿ ಸೊ ಅದಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ನೆಲ್ಲ ನಾನು 2-3 ಶೇಡ್ಸ್ಗಳನ್ನ 3-4 ಎತ್ಕೊಂಡಿರ್ತೀನಿ. ಸೊ ಯಾವ ಶೇಡ್ ನನಗೆ ಇಷ್ಟ ಆಗುತ್ತೆ. ಸೊ ಡೈಲಿ ಒಂದೇ ಶೇಡ್ ಯೂಸ್ ಮಾಡೋದ್ಕಿಂತ ಸೊ 4 ಡೇಸ್ ಹೋಗ್ತಾ ಇರೋದು. ಸೊ 4 ಡೇಸು ಡಿಫ್ರೆಂಟಾಗಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡಿರ್ತೀನಿ. ಆ್ಯಂಡ್ ಇನ್ನು ಫೇಸ್ ವಾಶ್ ಎತ್ಕೋಬೇಕು. ಹಾಗೆಯೇ ಟೂತ್ ಬ್ರಷ್ ಅದು ತೊಗೋಬೇಕು. ಆ್ಯಂಡ್ ಸ್ಮಾಲ್ ಟವಲ್ ಕೂಡ ಎತ್ಕೋಬೇಕು. ಅದು ಒಂದು ಪ್ಯಾಕಿಂಗ್ ಆಗಬೇಕು. ಸೊ ಅದನ್ನೆಲ್ಲ ಆಯಿತು ಅಂದರೆ ಸೊ ನನ್ನ ಒಂದು ಟ್ರಿಪ್ ಬ್ಯಾಗ್ ರೆಡಿ ಆಗುತ್ತೆ. ಆ್ಯಂಡ್ ಶೂಸಸ್ ಎಲ್ಲನೂ ಎತ್ಕೋಬೇಕು. ಆಮೇಲೆ ಒಂದು ಪೌಚ್ ಥರ ನಾನು ತೊಗೊಂಡಿದ್ದೀನಿ. ಸೊ ಅದನ್ನು ತೊಗೊಳ್ಬೇಕು. ಯಾಕಂದರೆ ನಾನು
ಜಾಸ್ತಿ ಔಟ್ಸೈಡ್ ಹೋದಾಗ ಸ್ಲಿಂಗ್ ಬ್ಯಾಗ್ಸ್ಗಳನ್ನ ಯೂಸ್ ಮಾಡೋದು ತುಂಬ ಕಮ್ಮಿ. ಸೊ ಅದರಲ್ಲಿ ಜಾಸ್ತಿ ಐಟಮ್ಸ್ ಕೂಡ ಇಡ್ಸಲ್ಲ. ಆ್ಯಂಡ್ ಈ ಸಲ ನಾನು ಸುಮ್ಮನೆ ಆದ್ರೂ ಎತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಬೇಡ ಅನಿಸ್ತು. ಸೊ ಮಳೆ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಎತ್ಕೊತಾ ಇಲ್ಲ ಇವಾಗ. ಈ ಒಂದು ಬ್ಯಾಗ್ನ ನಾನು ಯಾವಾಗಲೂ ಇಟ್ಕೊತೀನಿ, ಯಾಕಂದರೆ ಇದರಲ್ಲಿ ಬಾಟಲ್ ಹಾಗೆ ನನ್ನ ನೆಸೆಸರಿ ಐಟಮ್ಸ್, ಯಾಕಂದರೆ ಯಾವಾಗಲೂ ನಾನು ಟ್ರಾಲಿ ಬ್ಯಾಗ್ನ ಓಪನ್ ಮಾಡೋಕ್ಕಾಗಲ್ಲ. ಏನೇ ಒಂದು ಕ್ವಿಕ್ಕಾಗಿ ಏನಾದರೂ ಥಿಂಗ್ ಬೇಕು ನನಗೆ ಅಂತ ಅಂದಾಗ ಕ್ವಿಕ್ ಆಕ್ಸೆಸ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ಬ್ಯಾಗ್ನ ಯಾವಾಗೂ ಇಟ್ಕೊಂಡಿರ್ತೀನಿ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಆಗಲಿ ಮೋಸ್ಟ್ ಆಫ್ ದ ಟೈಮ್ ನಾನು ಈ ಬ್ಯಾಗನ್ನು ನಾನು ಜಾಸ್ತಿ ಯೂಸ್ ಮಾಡೋದು. ಯಾಕಂದರೆ ಅದು ಇದು ಏನಾದರೂ ಇಟ್ಕೊತಾನೆ ಇರ್ತೀನಿ. ಆ್ಯಂಡ್ ನನ್ನ ಕೂಂಬ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಕರ್ಚೀಫ್ ಆಗಿರ್ಬೋದು, ಹಾಗೆ ವ್ಯಾಲೆಟ್ ಎಲ್ಲನೂ ಕೂಡ ನಾನು ಇದರೊಳಗೆ ಇಟ್ಕೊತೀನಿ. ಆ್ಯಂಡ್ ತುಂಬ ಈಸಿ ಟು ಕ್ಯಾರಿ ಅಂತ ಅನಿಸುತ್ತೆ. ಸ್ಲಿಂಗ್ ಬ್ಯಾಗ್ ಅಥವಾ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ನಾವು ಟ್ರಿಪ್ ಹೋದಾಗ ಅಥವಾ ತುಂಬ ನಾವು ಔಟ್ಸೈಡೇ ಇದ್ದಾಗ ನನಗದು ತುಂಬ ಕಷ್ಟ ಆಗುತ್ತೆ ಕ್ಯಾರಿ ಮಾಡೋದಕ್ಕೆ. ಸೊ ಆ ಒಂದು ರೀಸನ್ಗೆ ನಾನು ಯಾವಾಗಲೂ ಈ ಒಂದು ಪುಟ್ಟಾಣಿ ಬ್ಯಾಗನ್ನು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಸೊ ನೀವು ಕೂಡ ಕ್ಯಾರಿ ಮಾಡಿ, ಒಂದು ಚಿಕ್ಕ ಬ್ಯಾಗಲ್ಲಿ ನೀವು ಇಟ್ಕೊಬೋದು. ಸೊ ಯಾಕಂದರೆ ಸ್ಲಿಂಗ್ ಬ್ಯಾಗ್ ಅಥವಾ ಅದರೆಲ್ಲ ಇಟ್ಕೊಂಡಾಗ ಏನಾಗುತ್ತೆ, ಸೊ ಜಾಸ್ತಿ ಸ್ಟೈಲಿಶಾಗಿ ಕಾಣ್ಬೋದು. ಬಟ್ ಏನಾದರೂ ನಿಮ್ಗೆ ಜಾಸ್ತಿ ಥಿಂಗ್ಸ್ ನೀವು ಇಟ್ಕೋಬೇಕು, ಕ್ವಿಕ್ ಆಕ್ಸೆಸ್ ಬೇಕು ನಿಮಗೆ ಅಂತ ಅಂದಾಗ ಸೊ ನೀವು ಈ ಥರ ಒಂದು ಬ್ಯಾಗನ್ನು ಇಟ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಟ್ರಿಪ್ ಹೋದಾಗ ನಾವು ಅಲ್ಲಿ ಬೆಟ್ಟ ಹತ್ತಬೇಕಾಗತ್ತೆ, ಇಳಿಬೇಕಾಗತ್ತೆ, ಸೊ ಎಲ್ಲ ಕಡೆ ಓಡಾಡಬೇಕಾಗತ್ತೆ. ಸೊ ಜಸ್ಟ್ ಹಾಕ್ಕೊಂಡು ನೀವು ಆರಾಮಾಗಿ ಕೈ ಬಿಸ್ಕೊಂಡು ನಡಿಬೋದು ಅಂತ ಈ ಒಂದು ಬ್ಯಾಗ್ನ ನೀವು ಕ್ಯಾರಿ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಆಮೇಲೆ ಇನ್ನೊಂದು ಮೇನ್ ಥಿಂಗ್, ನಾನು ಸನ್ಸ್ಕ್ರೀನ್ ಬಗ್ಗೆ ಹೇಳೋದೇ ಮರ್ತೋಗ್ಬಿಟ್ಟೆ. ಸನ್ಸ್ಕ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್. ಸನ್ಸ್ಕ್ರೀನ್ ಯಾಕೆ ಅಂದರೆ ಸಮ್ಮರಲ್ಲಿ ಅಷ್ಟೇ ಅಲ್ಲ, ಸೊ ವಿಂಟರ್ ಎನಿ ಸೀಸನ್ಸ್ ನೀವು ಯೂಸ್ ಮಾಡಬೇಕು, ಯಾಕಂದರೆ ನಿಮ್ಮ ಸ್ಕಿನ್ಗೆ ಒಳ್ಳೆಯದು. ಆ್ಯಂಡ್ ನಾನು ಸನ್ಸ್ಕ್ರೀನ್ ಕೂಡ ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ಎತ್ತಿಟ್ಕೊಬಿಟ್ಟೆ, ಯಾಕಂದರೆ ಮರ್ತೋಗ್ಬಿಟ್ರೆ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ನನ್ನ ಟ್ರಿಪ್ ಬ್ಯಾಗ್ ಪ್ಯಾಕಿಂಗ್. ಸೊ ಇಷ್ಟೇ ನನ್ನ ಬ್ಯಾಗ್ ಪ್ಯಾಕಿಂಗ್. ಸೊ ಇದು ಜಾಸ್ತಿನೇ. ಸೊ ನನ್ನ ಫಿಯಾನ್ಸಿ ಕೂಡ ಬರ್ತಾರೆ, ಅವ್ರದ್ದಿಷ್ಟು ಇರೋದೇ ಇಲ್ಲ. ಅವ್ರದ್ದೊಂದು ಏನಂದರೆ ಒಂದು ಬ್ಯಾಗಲ್ಲಿ, ಚಿಕ್ಕ ಬ್ಯಾಗಲ್ಲಿ ಒಂದು 4 ಜೊತೆ ಬಟ್ಟೆ ಇಟ್ಕೊಂಡಿರ್ತಾರೆ ಅಷ್ಟೇ. 4 ಜೊತೆ ಅನ್ನೋದ್ರಿಂದ 4 ಟೀ ಶರ್ಟು, 2 ಪ್ಯಾಂಟ್ ಇಟ್ಕೊಂಡಿರ್ತಾರೆ ಅಷ್ಟೇ. ಸೊ ನಮ್ಮ ನೋಡಿ ಹುಡುಗಿರದು ಇಷ್ಟೇ ಇರುತ್ತೆ. ಸೊ ಫೈನಲಿ ನನ್ನ ಒಂದು ಟ್ರಿಪ್ ಬ್ಯಾಗ್ ರೆಡಿ ಆಗಿದೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೂ ಸಪೋರ್ಟ್ ಮೀ, ಆ್ಯಂಡ್ ಥ್ಯಾಂಕ್ ಯು.